ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ಪಿಡಿ ಟಾಸ್ಕ್ ಫೋರ್ಸ್ ವಿಕಲಚೇತನರ ವಿವಿಧ ಸಂಘ ಸಂಸ್ಥೆಗಳ ಒಕ್ಕೂಟ ತಾಲೂಕು ಸಮಿತಿ ಲಿಂಗಸಗೂರು ವತಿಯಿಂದ ಲಿಂಗಸಗೂರು ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಲಚೇತನರ ಅಭಿವೃದ್ಧಿಗೆ ಮೀಸಲಿರುವ ಶೇಕಡಾ 5 ಅನುದಾನವನ್ನು ಬಳಕೆ ಮಾಡುವ ಮೂಲಕ ಸರ್ಕಾರದ ಸುತ್ತೋಲೆಗಳು ಹಾಗೂ ಆದೇಶವನ್ನು ಅನುಷ್ಠಾನಗೊಳಿಸಲು ಒತ್ತಾಯಿಸಿ ವಿಕಲಚೇತನರ ಒಂದು ದಿನದ ಸಾಂಕೇತಿಕ ಧರಣಿ ಸಹಾಯಕ ಆಯುಕ್ತರ ಕಾರ್ಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಂತರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಯಾಕಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಯಾಕೆ ಉಚಿತವಾಗಿ ಬರ್ತೀವಿ ಅಂತಂದ್ರೆ ನಮ್ಮ ತ್ರಾಸ ಸಲುವಾಗಿ ಬರ್ತೀವಿ. ನಾವು ನಮ್ಮ ವಿಕಲಚೇತರಿಗೆ ಎಷ್ಟು ತ್ರಾಸ ಅದ ಅಂತ ಅನ್ನೋದು ಹಳ್ಳಿ ಒಳಗಿಂತ ಈ ಸಿಟಿಗಿಂತ ಹಳ್ಳಿ ಒಳಗೆ ಬಹಳ ತ್ರಾಸ. ನಾವು ಮನೆಗೆ ಸುಮಾರು ನಾನು 30 ವರ್ಷ ಈ ಸರ್ವಿಸ್ ನಲ್ಲಿ ಇದ್ದೀನಿ. ಕೆಲವೊಂದು NGO ದಲ್ಲಿ ಕೆಲಸ ಮಾಡಿದ್ದೀನಿ. ಯಾವುದು ಸಾರ್ಥಕ ಆಗಿಲ್ಲ. ಕಡೆಗೆ ಏನಾದ್ರು ಇದು RPD ಟಾಸ್ಕ್ ಫೋರ್ಸ್ ನಲ್ಲಿ ನಾನು ಸೇರ್ಪಡೆ ಆಗಿ ಈ ಒಂದು ದಿವಸ ನಾವು ತಾಲೂಕಾದ್ಯಂತ ನಾವು ಈಗ ಸುರೇಶ್ ಪಂಡ್ಯವರವರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದರಲ್ಲಿ ಪ್ರತಿ ರಂಗದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೂ ಕೂಡ ಅಧ್ಯಕ್ಷರಂದಾಗೆ ಎಲ್ಲ ಅಧಿಕಾರಿಗಳಿಗೆ ಏನಾಗಿದೆ, ಚರ್ಮ ತಪ್ಪಾಗಿದೆ. ಯಾವುದೇ ಕಾರಣಕ್ಕೂ ನಮ್ಮನ್ನ ಅಲಕ್ಷ್ಯ ಮಾಡ್ತಾರೆ. ಯಾವ ಕಾರಣಕ್ಕೂ ನಮ್ಮನ್ನ ನೋಡಿದ್ರೆ ಕೀಳಾಗಿ ಕಾಣ್ತಾರೆ. ಏನ ಕೇಳಕ್ ಹೋದ್ರೆ ಇಲ್ಲ ಅದು ಆ ಬಜೆಟ್ ಇಲ್ರಿ, ಈ ಬಜೆಟ್ ಇಲ್ರಿ, ನಮ್ಗೆಲ್ಲ ಬಂದಿಲ್ರಿ, ಅದು ಬಂದಿಲ್ರಿ, ಇದು ಬಂದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾವುದೋ ಒಂದು ಸುಳ್ಳುಗಳು ಹೇಳಿ ಒಂದು ಮಾರ್ಚ್ ಎಂಡ್ ಆಫ್ ನಲ್ಲಿ ಆ ಸಮಾವೇಶ ಮಾಡಿವೆ, ಈ ಸಮಾವೇಶ ಮಾಡಿವೆ ಅಂತ ಹೇಳಿ ದುಡ್ಡು ಎತ್ತಾಕಿದ್ದ ದುರಾನೆಗಳನ್ನು ನಾವು ಹಿಡಿದು ಇವತ್ತು ದಿವಸ ನಾವು ಅದನ್ನ ಬಯಲಿ ತಂದಿದ್ದೇವೆ ಸುರಪುರ ತಾಲೂಕಿನಲ್ಲಿ. ಅದೇ ರೀತಿಯಾಗಿ ಈಗೇನಾಗಿದೆ ಅಂದ್ರೆ ಪ್ರತಿಯೊಂದು ಪಂಚಾಯತಿಯಲ್ಲಿ ನಮ್ಮ ಪುನರ್ವಸತಿ ಕಾರ್ಯಕರ್ತರು ಇರ್ತಾರೆ, ಅವರಿಗೆ ದೌರ್ಜನ್ಯ ನಡೀತಾ ಇದೆ. ಅವ್ರು ಏನಾದ್ರು ನಮಗೆ ಮಾಹಿತಿ ಕೊಟ್ರಂದ್ರೆ ಅವ್ರಿಗೆ ಅಟೆಂಡೆನ್ಸ್ ಕೊಡಂಗಿಲ್ಲ. ಅವರಿಗೆ ಬಹಳ ಕೀಳಾಗಿ ಬಹಳ ಇದರಿಂದ ತೊಂದರೆ ಕೊಡ್ತಾ ಇದ್ದಾರೆ. ಅವ್ರಿಗೆ ನಾವು ಪೂರಾ ಬೆಂಬಲ ಕೊಡ್ಬೇಕು. ಯಾಕಂದ್ರೆ ಅವರು ಒಂದು ಗೌರವದ ಆಧಾರದಲ್ಲಿ ಅವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಅವ್ರಿಗೆ ಗೌರವವನ್ನು ತೋರಿಸಿ ಇಲ್ಲೂ ಲ್ಯಾಂಡ್ ಆನರ್ ಬಂದಾಗ ಪರಿಶೀಲನೆ ಮಾಡಿಲ್ಲ, ದುರಸ್ತಿ ಮಾಡಿಲ್ಲ. ಸುಮಾರು 1 ವರ್ಷ ಆಯ್ತು ಸರ್. ನಿಮ್ಮ ಜೊತೆ ಅದು ಕೂಡ ಚರ್ಚೆ ಮಾಡಿ ಎಲ್ಲಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ವಿಕಲಚೇತನರಿಗೆ ಜಾಬ್ ಕಾರ್ಡ್ ಕೊಡ್ಬೇಕಂತ ಪ್ರೊಸೀಜರ್ ಇದೆ. ಪ್ರತ್ಯೇಕ ಜಾಬ್ ಕಾರ್ಡ್ ಕೊಡ್ಬೇಕಂತ ಸರ ಯಾರಿಗೂ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಪ್ರತ್ಯೇಕ ಕೊಡಬೇಕು. ಪ್ರತ್ಯೇಕವಾಗಿ 100 ಜನ ಕೆಲಸ ಕೊಡ್ಬೇಕು ಸರ್. ಆಮೇಲೆ ಒಂದು ನಿಮಿಷ, ಅವರಿಗೆ ವೇತನದಲ್ಲಿ ಶೇಕಡಾದಷ್ಟು ಪ್ರಾಣ ಭತ್ಯೆ ಕೊಡ್ಕೊಂತ ಸರ್. ಎಲ್ಲಿ ಕೊಟ್ಟಿದೆ ಸರ್? ಯಾವ ಪಂಚಾಯತ್ ಕೊಟ್ಟಿಲ್ಲ ಇವರಿಗೆ? 2014ರಲ್ಲಿ ಆದೇಶ ಆಗಿದೆ. 11 ವರ್ಷ ಚಂದ. ಇಲ್ಲಿ ಯಾವ ಗ್ರಾಮ ಪಂಚಾಯತಿಯಲ್ಲಿ ಅವ್ರು ಪ್ರತ್ಯೇಕವಾಗಿ ಜಾಬ್ ಮಾಡಿಲ್ಲ, ಪ್ರತ್ಯೇಕ 100 ಜನ ಕೆಲಸ ಇಲ್ಲ, ಆಮೇಲೆ ಅವ್ರಿಗೆ ಶೇಕಡಾ 10ರಷ್ಟು ಪ್ರಾಣ ಭತ್ಯೆ ಇಲ್ಲ. ಒಂದು ಗ್ರಾಮ ಪಂಚಾಯತ್ ಹೇಳ್ಬಿಡ್ತಾರೆ ಗ್ರಾಮ ಪಂಚಾಯತ್ ಕೊಟ್ಟಂತೆ. ಆಮೇಲೆ ಸರ್ ಈ ಸುತ್ತೋಲೆ ಬಂದ್ಮೇಲೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಅನುಷ್ಠಾನ ಸಮಿತಿ ಮಾಡ್ಕೊತೈತೆ ಸರ್. ಸುತ್ತೋಲೆ ಬಂದು 15 ಸಲ ಮಾಡ್ಕೊತೈತೆ. ಇಲ್ಲಿವರೆಗೂ ಯಾವ ಪಂಚಾಯತಿಯಲ್ಲಿ ಆಗಿಲ್ಲ. ಇಂಥ ದುರಂತ ಸಮಸ್ಯೆಗಳು ಸುತ್ತಲೂ ಇನ್ನೂ ನಾವೆಲ್ಲ ಸರ್ವೆ ಮಾಡಿ ನಿಮ್ಮ ಹತ್ರ ಕೊಡೋದು ತಮ್ಮ ಗಮನ ಕಾರ್ಯ ಗಮನ ತಂದಿವಿ. ಇಲ್ಲಿವರೆಗೆ ಏನು ಇಂಪ್ಲಿಮೆಂಟ್ ಇಲ್ಲ ಸರ್. ಇವಾಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಒಳ್ಳೆ ಅಧಿಕಾರಿಗಳಿದ್ದಾರೆ ಹೇಳ್ತಾ ಇದ್ದಾರೆ. ಅವ್ರ ಗಮನಕ್ಕೆ ನಿಮ್ಮ ಪ್ರತಿನಿಧಿಯವರು ಹೋಗಿ ಅವರಿಗೆ ವಿಷಯಗಳನ್ನ ಗಮನಕ್ಕೆ ತಂದಿಲ್ಲ ಅಂತ ಹೇಳ್ತಾರೆ. ಇವಾಗ ನೀವೆಲ್ಲರೂ ಕುತ್ಕೊಂಡು ಸರ್ ಗಮನಕ್ಕೆ ತಂದಿರಿ. ನನ್ಗೆ ಅನ್ಸೋ ಪ್ರಕಾರ ಸರ್ ಇವನ್ನೆಲ್ಲಾನು ಒಳಗೊಂಡು ವಿಶೇಷಚೇತನರ ಪರವಾಗಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾರ ಅನ್ನುವಂಥ ಭರವಸೆಯಿಂದ ನಾವು ಹೋಗ್ತೀವಿ ಸರ್. ಒಂದು ನಿಮಗೆ ನಮ್ಮ ಹಕ್ಕು ಬೇಡಿಕೆಗಳಿದೆ ಸರ್. ಬೇಡಿಕೆ ಅಲ್ಲ, ಇವು ನಮ್ಮ ಹಕ್ಕು. ನಾವು ಈಗಾಗಲೇ ಇದ್ರ ಬಗ್ಗೆ ಸುತ್ತೋಲೆ ಇದೆ, ಆದೇಶ ಇದೆ. ಈ 10 ಬೇಡಿಕೆಗಳನ್ನ ಡಿಸೆಂಬರ್ ತಿಂಗಳೊಳಗಡೆ ಅನುಷ್ಠಾನ ಆಗಲಾದ್ರೆ ನಾವು ಜನವರಿಯಿಂದ ನಿಮ್ಮ ಪಂಚಾಯತಿಗಳಲ್ಲೇ ಎಲ್ಲ ಹೇಳ್ತಾರೆ. ಮೊದಲಾಗಿ ಹಕ್ಕುಗಳ ಕಾಯ್ದೆ 2016 ಸೆಕ್ಷನ್ 44 ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳು ನ್ಯಾಯಾಗಿರಬೇಕು. ಈ ನಿಟ್ಟಿನಲ್ಲಿ PW ಮಾರ್ಗಸೂಚಿಯ ಪ್ರಕಾರ ವೈಜ್ಞಾನಿಕವಾದ ರೈಲಿಂಗ್ ಮತ್ತು ಡ್ಯಾಮ್ಗಳನ್ನು ನಿರ್ಮಾಣ ಮಾಡಬೇಕು. ಮೊನ್ನೆ ಬೆಟ್ಟದಾಗಿ ಗ್ರಾಮೀಣ ವಿಕಲಚೇತನ ಯೋಜನೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸುವ ಗ್ರಾಮೀಣ ಪಂಚಾಯತ್ ಕಾರ್ಯಕರ್ತರಿಗೆ ಸರ್ಕಾರದ ಆದೇಶ ಅನ್ವಯ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಶೇಕಡಾ 5 ಅನುದಾನದಲ್ಲಿ ಟೇಬಲ್, ಕುರ್ಚಿ, ಅಲ್ಮೇರಾ, ಕಂಪ್ಯೂಟರ್ ಒದಗಿಸುವ ಜೊತೆಗೆ ದಾಖಲೆಗಳ ನಿರ್ವಹಣೆ, ಹೆಸರೇ, ಡಾಟಾ ಶುಲ್ಕಗಳು,
ಗ್ರಾಮ ಪಂಚಾಯತ್ ಭೇಟಿ ನೀಡುವ ಪ್ರಯಾಣ ಭತ್ಯೆ ಇತರ ಸೇರಿದಂತೆ ಮಾಸಿಕವಾಗಿ 12,000 ರೂಪಾಯಿ ಭತ್ಯೆಯನ್ನು ಕೊಡಬೇಕು ಸರ್. ಸೊ ಒಂದು 2ನೇ ಡಿಮ್ಯಾಂಡ್. 3ನೇದಾಗಿ ಗ್ರಾಮೀಣ ಆಯುಕ್ತರಾದ ಆದೇಶದಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಸೌಲಭ್ಯ ಕೊಡಲು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ವಿಕಲಚೇತನ ಕುಟುಂಬಗಳ ಸಂಖ್ಯೆ ಆಗುತ್ತೆ. ಇದು 3ನೇದು. 4ನೇದಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ 2019ನೇ ಆದೇಶ ಅನ್ವಯ ಪ್ರತಿ ಡಿಸೆಂಬರ್ ತಿಂಗಳಲ್ಲಿ ಕಡ್ಡಾಯವಾಗಿ ಸಮನ್ವಯ ಗ್ರಾಮ ಸಭೆಗಳು ಆಗ. ಇದು ಸುಮ್ಮನೆ ಕಾಟಚಾರಕ್ಕೆ ಅಲ್ಲೆಲ್ಲ ಆಗ್ತಾ ಇದೆ ಸರ್. ಎಲ್ಲ ಯಾವ ಡಿಸೆಂಬರಲ್ಲೇ ಮಾಡ್ಬೋದು ಸರ್. ಯಾವ್ಯಾವ ಮಾಡ್ಕೊಂತಲ್ಲ. ಯಾಕಂದ್ರೆ ವಿಶೇಷವಾಗಿ ಡಿಸೆಂಬರ್ ಯಾಕೆ ಮಾಡ್ಬೇಕಂದ್ರೆ ಅವ್ರು ನಮ್ಮ ಡಿಸೆಂಬರ್ ದಿನಾಚರಣೆ ಇರ್ತದೆ ಸರ್. ಇದೇ ಡಿಸೆಂಬರ್ ಮಾಡ್ಬೇಕಂತ ಆದೇಶ ಇದೆ. ಸೊ ನಮ್ಮಲ್ಲಿ ಏನೋ ಒಂದು ಜನವರಿ ಮಾಡ್ತಾರೆ, ಫೆಬ್ರವರಿ ಮಾಡ್ತಾರೆ, ಅದಲ್ಲ ಸರ್. ಡಿಸೆಂಬರಲ್ಲಿ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಸಮನ್ವಯ ಗ್ರಾಮ ಸಭೆ ಆಗ್ಬೋದು ಸರ್ ಕಡ್ಡಾಯವಾಗಿ. ಇದು 4ನೇ ಡಿಮ್ಯಾಂಡ್. 5ನೇ ಡಿಮ್ಯಾಂಡ್. ಗ್ರಾಮ ಪಂಚಾಯತ್ ರಾಜ್ ಆಯುಕ್ತರಾದ ದಿನಾಂಕ 25/1/2024 ಹೊರಡಿಸಿದ ಸುತ್ತೋಲೆಯ ಅನ್ವಯ ಗ್ರಾಮೀಣ ಮಟ್ಟದಲ್ಲಿ ವ್ಯಾಸಂಗ ಮಾಡುವ ವಿಕಲಚೇತರ ಮಕ್ಕಳಿಗೆ ಶಾಲೆಗೆ ಹೋಗಿ ಬರುವ ಗ್ರಾಮ ಪಂಚಾಯತಿಗಳಿಂದ ಪ್ರತ್ಯೇಕವಾದ 3 ಚಕ್ರ ಅಥವಾ 4 ಚಕ್ರದ ವಾಹನ ವ್ಯವಸ್ಥೆ ಮಾಡುತ್ತಾರೆ. ಇದು ಕೂಡ ಸುತ್ತೋಲೆ ಇದೆ. ಗ್ರಾಮ ಪಂಚಾಯತ್ ವಿದ್ಯಾರ್ಥಿಗಳು ಅವರಿಗೆ ಬೇರೆ ಬೇರೆ ಕಡೆ ಸ್ಕೂಲಿಗೆ ಹೋಗಲಿಕ್ಕೆ ಗ್ರಾಮ ಪಂಚಾಯತ್ ಮೂಲಕ ಅವರಿಗೆ ವಾಹನ ವ್ಯವಸ್ಥೆ ಮಾಡಬೇಕು. ಇದು ಒಂದು ನಮ್ಮ ಹಕ್ಕು ಒತ್ತಾಯ. 6ನೇದಾಗಿ ಗ್ರಾಮೀಣಾಭಿವೃದ್ಧಿ ಆಯುಕ್ತರಾದ ಆಲಯದಿಂದ ದಿನಾಂಕ 27/8/2014 ಹೊರಡಿಸಿದ ಸುತ್ತೋಲೆ ಅನ್ವಯ ಗ್ರಾಮ ಪ್ರದೇಶದ ನಿರುದ್ಯೋಗ ವಿಕಲಚೇತನರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪ್ರತ್ಯೇಕವಾದ ಉದ್ಯೋಗ ಚೀಟಿಯನ್ನು ಕೊಡಬೇಕು. ಒಂದು ವಾರ್ಷಿಕ ವರ್ಷದಲ್ಲಿ 100 ದಿನಗಳ ಖಾತ್ರಿ ಉದ್ಯೋಗವನ್ನು ನೀಡಬೇಕು ಮತ್ತು ಕೂಲಿ ದರದಲ್ಲಿ ಶೇಕಡ 10% ಪ್ರಯಾಣ ಭತ್ಯೆಯನ್ನು ನೀಡಬೇಕು. ಇದು 6ನೇ ಡಿಮ್ಯಾಂಡ್. 7ನೇದಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ದಿನಾಂಕ 18/19/2020 ಹೊರಡಿಸಿದ ಸುತ್ತೋಲೆ ಅನ್ವಯ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮೀಣ ವಿಕಲಚೇತರ ಪುರಸ್ಕೃತಿ ಕಾರ್ಯಕ್ರಮದ ಅನುಷ್ಠಾನ ಪರಿಶೀಲನಾ ಸಮಿತಿಗಳ ರಚನೆ ಮಾಡಬೇಕು. ಹಾಗೂ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಸಮಿತಿಗಳು ಪ್ರತಿ ವರ್ಷ ಡಿಸೆಂಬರ್ 3ರಂದು ವಿಶ್ವ ವಿಕಲಚೇತರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಮತ್ತು ಸದರಿ ದಿನದಂದು ಶೇಕಡ 5ರ ಅನುದಾನವನ್ನು ಬಳಸಿ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಷ್ಠಾನಗೊಳಿಸಿದ ವಿಕಲಚೇತನ ಅಭಿವೃದ್ಧಿ ಕೆಲಸಗಳು ಮತ್ತು ಯೋಜನೆಗಳಿಂದ ಪ್ರಯೋಜನ ಪಡೆದ ವಿಕಲಚೇತನ ವರದಿಯನ್ನು ಪ್ರಸ್ತುತಪಡಿಸಬೇಕು. ಸೊ ಇದು 7ನೇ ಡಿಮ್ಯಾಂಡ್. 8ನೇದಾಗಿ ತಾಲೂಕು ಪಂಚಾಯತಿಯ 2021-22ನೇ ಸಾಲಿನ ರಾಜ್ಯ ಹಣಕಾಸು ಆಯೋಗದ ಅನಿರ್ಬಂಧಿತ ಅನುದಾನದಲ್ಲಿ ತಾಲೂಕು ಪಂಚಾಯತ್ ಆವರಣದಲ್ಲಿರುವ ವಿಕಲಚೇತನರ ಮಾಹಿತಿ ಕೇಂದ್ರದ ಪಕ್ಕದಲ್ಲಿ ನಿರ್ಮಿಸಲಾದ ವಿಕಲಚೇತನ ಸ್ನೇಹಿ ಶೌಚಾಲಯ ಸಂಪೂರ್ಣವಾಗಿ ಕಳಪೆಯಾಗಿದ್ದು ಸದರಿ ಶೌಚಾಲಯವನ್ನು ನಿರ್ಮಾಣ ಮಾಡುವಾಗ ವಿಕಲಚೇತನ ಕಾಯ್ದೆಯನ್ನು ಉಲ್ಲಂಘನೆ ಮಾಡಲಾಗಿದ್ದು ಪರಿಶೀಲಿಸಿದ ಕ್ರಮಕೈಗೊಳ್ಳಬೇಕು. ಇದು 8ನೇ ಡಿಮ್ಯಾಂಡ್. 9ನೇದಾಗಿ ಪ್ರತಿ 3 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಗ್ರಾಮೀಣಾಭಿವೃದ್ಧಿ ಯೋಜನೆಯ ತಾಲೂಕಾಂತರ ಸಮಿತಿಯನ್ನು ಹಮ್ಮಿಕೊಂಡು ಸದರಿ ಯೋಜನೆಯ ಪ್ರಗತಿ ಪರಿಶೀಲನೆ ಕೈಗೊಳ್ಳಬೇಕು. 10ನೇದಾಗಿ ಗ್ರಾಮ ಪಂಚಾಯತ್ ಇಲಾಖೆಯ ಆಯುಕ್ತರಿಂದ ದಿನಾಂಕ 28/4/2025 ಆದೇಶದ ಅನ್ವಯ ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳ GDP ಮಾಸಿಕ ಮತ್ತು ತ್ರೈಮಾಸಿಕ ಪರಿಶೀಲನಾ ಸಭೆಗಳಲ್ಲಿ ವಿಕಲಚೇತನ ಸಂಬಂಧಿಸಿದ ಶೇಕಡ 5ರ ಅನುದಾನದ ಬಳಕೆ ಮತ್ತು ಚುನಾವಣಾ ಅನುಷ್ಠಾನದ ಪ್ರಗತಿ ಪರಿಶೀಲನೆ ಮಾಡಬೇಕು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಸುರೇಶ್ ಭಂಡಾರಿ, ತಾಲೂಕಾ ಅಧ್ಯಕ್ಷ ಅಜ್ಮಲ್ ಅಹಮದ್, ಆಸ್ಕಿಹಾಳ್, ನಾಗರಾಜ್, ಗೌರಮ್ಮ ಆರ್ಯ, ಭೋಗಾಪುರ್, ಚೈತ್ರ ಲಿಂಗಸಿಗೂರು, ಯಲ್ಲಪ್ಪ ನಾಗಲಾಪುರ್, ಹುಸೇನ್ ಬಾಷಾ ಬನ್ನಿಗುಳ, ಲಿಂಗರಾಜ ಹಟ್ಟಿ ಸೇರಿ ಮುಂತಾದವರು ಉಪಸ್ಥಿತರಿದ್ದರು. ಬಸವರಾಜ ಹುಂದೂರು, TV20 ಕನ್ನಡ, ಲಿಂಗಸಿಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.